ಆತ್ಮೀಯ ವೃತ್ತಿ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು 2027ರ ಜನಗಣತಿಯಲ್ಲಿ HLO ಆ್ಯಪ್ ಏನಿದೆ, ಹೌಸ್ ಲಿಸ್ಟಿಂಗ್ ಆಪರೇಷನ್ ಆ್ಯಪ್ ಏನಿದೆ, ಅದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕು, ಇನ್ಸ್ಟಾಲ್ ಮಾಡಿ ಆದ ಮೇಲೆ ಪಾಸ್ವರ್ಡನ್ನು ಸೆಟ್ ಮಾಡೋದು ಹೇಗೆ, ಅದಾದ ಮೇಲೆ ಪಿನ್ನನ್ನು ಸೆಟ್ ಮಾಡೋದು ಹೇಗೆ, ಮತ್ತು ಆ ಒಂದು ಆ್ಯಪಲ್ಲಿ ಯಾವ ಯಾವ ಫೀಚರ್ಸ್ ಇರ್ತದೆ, ಅದನ್ನು ಯಾವ ರೀತಿ ಸಿಂಕ್ ಮಾಡಬೇಕು, ಯಾವ ರೀತಿ ಎಡಿಟ್ ಮಾಡಬೇಕು, ಎಲ್ಲ ಮಾಹಿತಿಯನ್ನು ಅತಿ ಸರಳವಾಗಿ ತಿಳಿಸ್ಲಿಕ್ಕಿದ್ದೇನೆ. ಆತ್ಮೀಯರೇ, ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿ. ನಿಮಗೆ ಅತಿ ಮುಖ್ಯವಾಗಿರುವಂತಹ ಎಲ್ಲ ಮಾಹಿತಿಗಳು ಆ್ಯಪ್ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಹಾಗಾದರೆ ನೀವು ಮೊದಲಿಗೆ ಮಾಡಬೇಕಾದದ್ದು ಏನಂದರೆ, ನಿಮ್ಮ ಪ್ಲೇಸ್ಟೋರಿಗೆ ಹೋಗಬೇಕು. ಪ್ಲೇಸ್ಟೋರಲ್ಲಿ ನೀವು HLO ಆ್ಯಪ್ ಅಂತ ಹೇಳಿ ಸರ್ಚನ್ನು ಕೊಟ್ಟು ಈ HLO ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಈ ಹಿಂದಿನ ಏನು ಜನಗಣತಿ ಇತ್ತು, ಸಾಮಾಜಿಕ ಆರ್ಥಿಕ ಗಣತಿ, ಆ ಒಂದು ಗಣತಿಯಲ್ಲಿ ನಾವು ಆ್ಯಪ್ ಸ್ಟೋರಲ್ಲಿ ಅಂದರೆ ಐಫೋನ್ನವರಿಗೆ ಈ ಒಂದು APK ಯೂಸ್ ಮಾಡಲಿಕ್ಕೆ ಬರುವುದಿಲ್ಲ ಇತ್ತು, ಆ್ಯಂಡ್ರಾಯ್ಡಲ್ಲಿ ಮಾತ್ರ ಆಗ್ತಾಯಿತ್ತು. ಬಟ್ ಇಲ್ಲಿ ಏನಾಗಿದೆ ಅಂದರೆ, ನಿಮ್ಮಲ್ಲಿ ಒಂದು ವೇಳೆ ಐಫೋನ್ ಇದ್ದರೆ ಐಫೋನಲ್ಲಿ ಕೂಡ ಇದನ್ನು ನೀವು ಮಾಡ್ಬೋದು. ನೀವು ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ಆ್ಯಂಡ್ರಾಯ್ಡಲ್ಲಿ ಕೂಡ ಈ ಒಂದು ಆ್ಯಪನ್ನು ನೀವು ಉಪಯೋಗಿಸ್ಬೋದು. ಹಾಗಾದರೆ ನೀವು ಇಲ್ಲಿ ಮಾಡಬೇಕಾದದ್ದು ಏನಂದರೆ, ಮೊದಲಿಗೆ ಪ್ಲೇಸ್ಟೋರಿಗೆ ಹೋಗ್ತೀರಿ. ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರಲ್ಲಿ HLO ಆ್ಯಪ್ ಅಂತ ಹೇಳಿ ನೀವು ಟೈಪ್ ಮಾಡಬೇಕು. ನಾನಿಲ್ಲಿ HLO ಆ್ಯಪ್ ಅಂತ ಹೇಳಿ ಟೈಪ್ ಮಾಡ್ತೇನೆ. ಸೊ ಇಲ್ಲಿ ನಿಮಗೆ ಏನು ಕಾಣ್ತಾ ಇದೆ, ಇದು HLO ಆ್ಯಪ್ ಆಗಿರುತ್ತೆ. ಈ ಒಂದು HLO ಆ್ಯಪನ್ನು ನೀವು ಮೊದಲಿಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು. HLO ಆ್ಯಪ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಇದನ್ನು ನೀವು ಮೊದಲಿಗೆ ಇಲ್ಲಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದಾಗಿ ಇಲ್ಲಿ ಇನ್ಸ್ಟಾಲ್ಡ್ ಅಂತ ತಿಳಿಸ್ತದೆ. ಇಲ್ಲಾಂದರೆ ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಸೊ ಇನ್ಸ್ಟಾಲ್ ಮಾಡಿ ಆದ ಮೇಲೆ ನಾವು ಮುಂದಿನ ಹೆಜ್ಜೆ ಏನಾಗಿರುತ್ತೆ ಇದೀಗ ನಾವು ನೋಡೋಣ. HLO ಆ್ಯಪ್ ಇದನ್ನು ನಾನೀಗ ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ. ಈ ಡೌನ್ಲೋಡ್ ಆದ ಮೇಲೆ ಇಲ್ಲಿ ನೀವು ಕಾಣ್ತೀರಿ, ಪ್ರಪ್ರಥಮವಾಗಿ ಬರುವಂತಹ ಆಯ್ಕೆಯಾಗಿರುತ್ತೆ ಯೂಸರ್ ID. ಇಲ್ಲಿ ನಾವು ತುಂಬಬೇಕಾದದ್ದು, ಮೊದಲಿಗೆ ನಾವು ನಮ್ಮ ಯೂಸರ್ ಐಡಿಯನ್ನು ತುಂಬಬೇಕಾಗತ್ತೆ. ಸೊ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಯೂಸರ್ ID ಅಂತ ಬರುತ್ತೆ. ಸೊ ಯೂಸರ್ ID ಏನಾಗಿದೆ, ಯೂಸರ್ ID ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ, EVಯಿಂದ ಆರಂಭವಾಗುವಂಥದ್ದು ಡಾಟ್, ಅದಾದ ಮೇಲೆ ಒಂದು ಸಂಖ್ಯೆ ಇರುತ್ತೆ, ಅದಾದ ಮೇಲೆ ಡಾಟ್ ಇರುತ್ತೆ, ನಿಮ್ಮ ಹೆಸರು ಇರುತ್ತೆ. ಇದನ್ನು ನೀವು ಎಲ್ಲಿ ಕಾಣ್ಬೋದು, ಇದನ್ನು ನೀವು ನಿಮ್ಮ ಮೆಸೇಜ್ ಬಾಕ್ಸಲ್ಲಿ ಕಾಣ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಎನ್ಯುಮರೇಟರ್ಸಿಗೆ ನಿಮ್ಮ ಇನ್ಬಾಕ್ಸಿಗೆ ಈ ರೀತಿಯ ಒಂದು ಯೂಸರ್ ID ಬಂದಿರುತ್ತೆ. EV ಡಾಟ್ ಸಂಖ್ಯೆ ಇರುತ್ತೆ, ಡಾಟ್, ಅದಾದ ಮೇಲೆ ನಿಮ್ಮ ಹೆಸರು ಇರುತ್ತೆ, ಅದು ಯೂಸರ್ ನೇಮ್ ಆಗಿರುತ್ತೆ. ಸೊ ಅದನ್ನು ನೀವು ಹಾಕಬೇಕು. ನೆಕ್ಸ್ಟ್ ಅದಾದ ಮೇಲೆ ಏನು ಮಾಡಬೇಕು, ಪಝಲನ್ನು ಕೊಟ್ಟಿದ್ದಾರೆ. ಈ ಪಝಲನ್ನು ನೀವು ಬಿಡಿಸ್ಬೇಕು. ಉದಾಹರಣೆಗೆ 6+5 ಎಷ್ಟಿದೆ ಅಂತ ಹೇಳ್ತಾರೆ, ಇಲ್ಲಿ 11 ಅಂತ ನೀವು ಹಾಕ್ತೀರಿ. ಅದಾದ ಮೇಲೆ ಇಲ್ಲಿ ರಿಜಿಸ್ಟರ್ ಅನ್ನುವಂಥ ಏನು ಆಪ್ಷನನ್ನು ಕಾಣ್ತೀರಿ, ಈ ರಿಜಿಸ್ಟರ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ತಾ ನಿಮಗೆ ಮುಂದೆ ಏನು ಆಗುತ್ತೆ ಅಂದರೆ, ಆಟೋಮೆಟಿಕ್ಕಾಗಿ ನಿಮ್ಮ ಯಾವ ಏನು ಫೋನ್ ನಂಬರ್ ಇದೆ ಆ ಫೋನ್ ನಂಬರಿಗೆ ಸಿಂಕ್ ಆಗಿರುತ್ತೆ ಈ ಒಂದು ಆ್ಯಪ್. ಸೊ ಆ ಫೋನ್ ನಂಬರಿಗೆ ಒಂದು ಟೆಕ್ಸ್ಟ್ ಮೆಸೇಜ್ ಬರುತ್ತೆ, ಅದು 6 ಡಿಜಿಟಿನ ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಸೊ ಆ ಟೆಕ್ಸ್ಟ್ ಮೆಸೇಜನ್ನು ನೀವು ಇಲ್ಲಿ ಹಾಕಿ ವೆರಿಫೈ OTP ಅಂತ ಕೊಡಬೇಕು. ಸೊ ಇಲ್ಲಿ ಒಂದು ನಾನು ಡಮ್ಮಿಯಾಗಿ ಒಂದು ನಂಬರನ್ನು ಹಾಕ್ತೇನೆ, 1 2 3 4 5 6, ಇದು OTP ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ವೆರಿಫೈ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಮತ್ತು ವೆರಿಫೈ ಅಂತ ಕೊಟ್ಟ ತಕ್ಷಣ ಮುಂದಿನ ಆಪ್ಷನ್ ಬರುತ್ತೆ, ಪಾಸ್ವರ್ಡ್ ಅಂತ. ಇಲ್ಲಿ ಪಾಸ್ವರ್ಡ್ ಏನಾಗಿದೆ ಆದ್ಮೇಲೆ, ಮೊದಲಿಗೆ ನೀವು ಪಾಸ್ವರ್ಡ್ ಈ ಹಿಂದೆ ಕೊಡ್ತಾ ಇದ್ದದ್ದು admin@123, ಇದು ಜನರಲ್ ಆಗಿ ಎಲ್ಲರಿಗೂ ಒಂದೇ ಪಾಸ್ವರ್ಡನ್ನು ಕೊಟ್ಟಿದ್ದರು, admin@123. ಈ ಪಾಸ್ವರ್ಡನ್ನು ಕಾಮನ್ ಆಗಿ ನೀವು ಹಾಕಿ ಸಬ್ಮಿಟ್ ಅಂತ ಕೊಡಬೇಕು. ಕೆಲವರಿಗೆ ಇತ್ತೀಚಿನಗೆ ಬಂದಂತಹ ಆ್ಯಪ್ನಲ್ಲಿ ಬಂದಂತಹ ಟೆಕ್ಸ್ಟ್ ಮೆಸೇಜಲ್ಲಿ ನಿಮ್ಮ ಏನು ಯೂಸರ್ ID ಇದೆ ಅಲ್ವಾ, ಯೂಸರ್ ID ಜೊತೆಯಲ್ಲೇ ಕೆಳಗಡೆ ಇನ್ನೊಂದು ನಿಮಗೆ
ಪಾಸ್ವರ್ಡನ್ನು ಕೂಡ ಹಾಕಿದ್ದಾರೆ. ಅದರಲ್ಲಿ PWD ಅಂತೇಳಿ ಹಾಕಿದ್ದಾರೆ. ಪಾಸ್ವರ್ಡ್ ಡ್ಯಾಶ್ ಹಾಕಿ ಒಂದು ಸೀರಿಯಲ್ ನಂಬರ್ ಅಂತ ಬಂದಿರುತ್ತೆ. ಒಂದು ವೇಳೆ ಅದು ಬಂದವರು ನೀವು ಆ ನಂಬರನ್ನು ಕಾಪಿ ಮಾಡಿ ಇಲ್ಲಿ ನೀವು ಪೇಸ್ಟ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು. ಈ ಹಿಂದೆ ಕೊಡ್ತಿದ್ದದು ಅಡ್ಮಿನೆಟ್ 1 2 3 ಕಾಮನ್ ಆಗಿತ್ತು. ಬಟ್ ಈಗ ಕೆಲವರಿಗೆ ಈ ಒಂದು ಮೆಸೇಜಿಗೆ ನಿಮ್ಮ ಯೂಸರ್ ಐ ಡಿ ನಂಬರ್ ಜೊತೆಯಲ್ಲಿ ಯೂಸರ್ ಐ ಡಿ ಜೊತೆಯಲ್ಲೇ ಪಾಸ್ವರ್ಡ್ ಕೂಡ ಮೆಸೇಜ್ ಟೆಕ್ಸ್ಟ್ ಬಾಕ್ಸಲ್ಲಿ ಬಂದಿರುತ್ತೆ. ಸೊ ಒಂದು ವೇಳೆ ನಿಮ್ಮ ಅಡ್ಮಿನೆಟ್ 1 2 3 ಲಾಗಿನ್ ಆಗಿಲ್ಲ ಅಂದರೆ ನೀವು ನಿಮ್ಮ ಮೆಸೇಜ್ ಇನ್ಬಾಕ್ಸನ್ನು ಓಪನ್ ಮಾಡಿ ಯೂಸರ್ ಐ ಡಿಯನ್ನು ನೋಡಿ, ಯೂಸರ್ ಐ ಡಿ ಮುಂದುಗಡೆ ಇರುವಂತಹ ಪಾಸ್ವರ್ಡನ್ನು ನೋಡಿ, ಆ ಪಾಸ್ವರ್ಡನ್ನು ಇಲ್ಲಿ ಹಾಕಿ ನೀವು ಸಬ್ಮಿಟ್ ಅಂತ ಕೊಡ್ತೀರಿ. ಈ ರೀತಿ ಸಬ್ಮಿಟ್ ಕೊಟ್ಟ ತಕ್ಷಣ ಅಲ್ಲಿ ಸಬ್ಮಿಟ್ ಆಗುತ್ತೆ. ಅದಾದ ಮೇಲೆ ಇಲ್ಲಿ ಒಂದು ಸೆಟ್ ಪಾಸ್ವರ್ಡ್ ಅನ್ನುವಂಥ ಆಪ್ಷನ್ ಬರುತ್ತೆ. ಇದು ಯಾವ ರೀತಿ ನೀವು ನಿಮ್ಮ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ಗೆ ಪಾಸ್ವರ್ಡನ್ನು ಸೆಟ್ ಮಾಡ್ತೀರಿ, ಅದೇ ರೀತಿ 4 ಡಿಜಿಟ್ನ ಅಂಕಿಯನ್ನು ನೀವು ಇಲ್ಲಿ ಸೆಟ್ ಮಾಡಬೇಕು. ಉದಾಹರಣೆಗೆ 1 2 3 4 ಅಂತ ಮಾಡ್ತೇನೆ. ಅದಾದ ಮೇಲೆ ನಾನು ಕೆಳಗಡೆ ಕೊಡ್ತೇನೆ. ಇಲ್ಲಿ 1 2 3 4 ನೆಕ್ಸ್ಟ್ ಕ್ಲಿಕ್ ಮಾಡ್ತೇನೆ. ಇನ್ನೊಮ್ಮೆ ಬರುತ್ತೆ ಕನ್ಫರ್ಮ್ ಪಾಸ್ವರ್ಡ್ ಅಂತ, ಅಲ್ಲಿಯೂ ಕೂಡ ಒಂದು ಪಾಸ್ವರ್ಡನ್ನು ಹಾಕ್ತೇನೆ. ಅದಾದಮೇಲೆ ಸಬ್ಮಿಟ್ ಅಂತ ಕೊಡ್ತೇನೆ. ಇಷ್ಟು ಕೊಟ್ಟ ನೆಕ್ಸ್ಟ್ ನಿಮಗೆ ಬರುವಂಥ ಆಯ್ಕೆಯಾಗಿರುತ್ತೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಪ್ರಥಮವಾಗಿ ಮಾಡಬೇಕಾಗಿರೋದು ಏನಂದರೆ ಚೇಂಜ್ ಪಾಸ್ವರ್ಡ್ ಅಂತ ಮಾಡಬೇಕು. ಸೊ ಇಲ್ಲಿ ನೋಡಿ, ನಿಮ್ಮ ಹೆಸರು ಬಂದಿದೆ. ಹೆಸರಿನ ಕೆಳಗಡೆ ಪ್ರೊಫೈಲ್, ಅಬೌಟ್, ಚೇಂಜ್ ಪಾಸ್ವರ್ಡ್, ಫ್ಯಾಕ್, HLB ಮ್ಯಾಪ್, ಸೆಟ್ಟಿಂಗ್ಸ್, ಹೆಲ್ಪ್, ಲಾಗೌಟ್, ಇದಿಷ್ಟು ಆಪ್ಷನ್ಗಳು ನಿಮ್ಮ ಹೋಮ್ ಪೇಜ್ನಲ್ಲಿ ಬರುತ್ತೆ. ಸೊ ಇಲ್ಲಿ ನೀವು ಲಾಗಿನ್ ಆದ ತಕ್ಷಣ ಫಸ್ಟಿಗೆ ಮಾಡಬೇಕಾದದ್ದು ಕೆಲಸ ಏನಂದರೆ ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಮಾಡಬೇಕು. ಚೇಂಜ್ ಪಾಸ್ವರ್ಡ್ ಮಾಡಿ ಈ ಹಿಂದೆ ನಮಗೆ ಬಂದಿರುವಂತಹ ಪಾಸ್ವರ್ಡನ್ನು ನಾವು ಮೊದಲು ಹಾಕಿ ನಮಗೆ ಬೇಕಾದ ಹೊಸ ಪಾಸ್ವರ್ಡನ್ನು ನಾವಿಲ್ಲಿ ಸೆಟ್ ಮಾಡಬೇಕು. ನಲ್ಲಿ ಬರುತ್ತೆ. ಸೊ ಇಲ್ಲಿ ನೀವು ಲಾಗಿನ್ ಆದ ತಕ್ಷಣ ಫಸ್ಟಿಗೆ ಮಾಡಬೇಕಾದದ್ದು ಕೆಲಸ ಏನಂದರೆ ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಮಾಡಬೇಕು. ಚೇಂಜ್ ಪಾಸ್ವರ್ಡ್ ಮಾಡಿ ಈ ಹಿಂದೆ ನಮಗೆ ಬಂದಿರುವಂತಹ ಪಾಸ್ವರ್ಡನ್ನು ನಾವು ಮೊದಲು ಹಾಕಿ ನಮಗೆ ಬೇಕಾದ ಹೊಸ ಪಾಸ್ವರ್ಡನ್ನು ನಾವಿಲ್ಲಿ ಸೆಟ್ ಮಾಡಬೇಕು. ಹೊಸ ಪಾಸ್ವರ್ಡನ್ನು ಸೆಟ್ ಮಾಡೋ ವಿಧಾನ ಏನಂದರೆ ನೀವು ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರಿ. ಇಲ್ಲಿ ನಿಮ್ಮ ಯೂಸರ್ ಐ ಡಿಯನ್ನು ಹಾಕ್ತೀರಿ. ಯೂಸರ್ ಐ ಡಿ ಏನಿದೆ ಅದನ್ನು ಹಾಕ್ತೀರಿ. EV ಡಾಟ್ ನಿಮ್ಮ ಹೆಸರು EV ಡಾಟ್ ನಂಬರ್ ಡಾಟ್ ನಿಮ್ಮ ಹೆಸರು ಬಂದಿರುತ್ತೆ. ಅದು ನಿಮ್ಮ ಟೆಕ್ಸ್ಟ್ ಮೆಸೇಜಲ್ಲಿದೆ. ಎಂಟರ್ ಪಾಸ್ವರ್ಡ್ ಅಂತ ಇದೆ. ಇದು ಆಲ್ರೆಡಿ ಇರುವಂತಹ ಪಾಸ್ವರ್ಡ್. ಅಡ್ಮಿನೆಟ್ 1 2 3 ಇರ್ಬೋದು, ಅಥವಾ ನಿಮ್ಮ ಟೆಕ್ಸ್ಟ್ ಮೆಸೇಜಲ್ಲೇ ನಿಮಗೆ ಪಾಸ್ವರ್ಡ್ ಅಂತ ಡ್ಯಾಶ್ ಹಾಕಿ ಒಂದು ಪಾಸ್ವರ್ಡ್ ಬಂದಿರ್ಬೋದು. ಇದೆರಡರಲ್ಲೂ ನೀವು ಪ್ರಯತ್ನಿಸಿ, ಯಾವುದಾಗಿದೆ ಅದನ್ನು ನೀವು ಇಲ್ಲಿ ಹಾಕ್ತೀರಿ. ಅದಾದ ಮೇಲೆ ನ್ಯೂ ಪಾಸ್ವರ್ಡನ್ನು ಹಾಕ್ತೀರಿ. ಇಲ್ಲಿ ನನಗೆ ಯಾವ ಪಾಸ್ವರ್ಡ್ ಬೇಕು ಅದನ್ನು ನಾನು ಇಲ್ಲಿ ಹಾಕ್ಬೋದು. ಉದಾಹರಣೆಗೆ ನಾನೊಂದು ಹಾಕ್ತೇನೆ, ಆಜಾದ್ 1 2 3 ಅಂತ ಹಾಕ್ತೇನೆ. ಅದಾದ ಮೇಲೆ ಚೇಂಜ್ ಪಾಸ್ವರ್ಡ್ ಮೇಲೆ ನಾನು ಕ್ಲಿಕ್ ಮಾಡಬೇಕು. ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ತಕ್ಷಣ ನಾನು ಮುಂದಿನ ಪೇಜಿಗೆ ಹೋಗ್ತೇನೆ. ಅಂದರೆ ಹೊಸ ಪಾಸ್ವರ್ಡ್ ಸೆಟ್ ಆಗುತ್ತೆ. ಈಗ ಪಾಸ್ವರ್ಡ್ ಹೊಸ ಸೆಟ್ ಆಗಿದೆ. ಸೊ ಇದೀಗ HL ಸೆನ್ಸಸ್ ಹೌಸ್ ಲಿಸ್ಟಿಂಗ್ ಸೆನ್ಸಸ್ನ ಹೋಮ್ ಪೇಜ್ ಓಪನ್ ಆಗಿದೆ. ಇದಾಗಿರುತ್ತೆ ಹೋಮ್ ಪೇಜ್. ಇಲ್ಲಿ ನೀವು ಗಮನಿಸಬೇಕಾದದ್ದು ಅತಿ ಮುಖ್ಯವಾಗಿ ಹೋಮ್ ಪೇಜ್ ಇದೆ. ಹೋಮ್ ಪೇಜಲ್ಲಿ ಏನೇನು ಆಯ್ಕೆ ಇದೆ, ಅದರಲ್ಲಿ ನಾವು ಏನು ತುಂಬಿಸಬೇಕು ಅದನ್ನು ನೋಡೋಣ. ಇಲ್ಲಿ ನೀವು ಲೊಕೇಶನ್ ಪರ್ಟಿಕ್ಯುಲರ್ಸ್ HLB 1/1 ಅಂತ ಬಂದಿರುತ್ತೆ. ಇದು ಡಿಫಾಲ್ಟ್ ಆಗಿ ಬಂದಿರುವಂಥದ್ದು. ಇದು ನಮಗೆ ಅಸೈನ್ ಮಾಡಿರುವಂಥದ್ದು. ಇಲ್ಲಿ ನಾವು ಏನು ಮಾಡಲಿಕ್ಕೆ ಇರುವುದಿಲ್ಲ. ಇದಾದ ಮೇಲೆ ಎರಡನೇದು ಆಯ್ಕೆ ಇರುತ್ತೆ. ನೀವು ಇಲ್ಲಿ ಕಾಣ್ತಾ ಇರುವಂಥದ್ದು ಸೆಲೆಕ್ಟ್ HLB ಅಂತ ಇರುತ್ತೆ. ಸೊ ಇಲ್ಲಿ ನಮಗೆ ಕೊಟ್ಟಿರುವಂತಹ HLB ಸೊ ಉದಾಹರಣೆಗೆ 1 2 3 ಅಂತ ಇದೆ. ಇದು ನನ್ನ ಹೌಸ್ ಲಿಸ್ಟಿಂಗ್ ಬ್ಲಾಕ್, ನನಗೆ ನೀಡಿರುವಂಥ ಹೌಸ್ ಲಿಸ್ಟಿಂಗ್ ಬ್ಲಾಕ್. ಇದನ್ನು ಯಾರು ಕೊಡ್ತಾರೆ? ಇದನ್ನು ತಹಸೀಲ್ದಾರು ನಮಗೆ ಅಸೈನ್ ಮಾಡಿರ್ತಾರೆ. ನೆಕ್ಸ್ಟು ನೀವಿಲ್ಲಿ ಕಾಣ್ತಾ ಇರುವಂಥದ್ದು ಸ್ಟೇಟ್ ಅಥವಾ ಯೂನಿಟರಿ ಟೆರಿಟರಿ, ಡಿಸ್ಟ್ರಿಕ್ ಯಾವುದು ಅಂತ ಡಿಸ್ಟ್ರಿಕ್ ಬರುತ್ತೆ. ಅದಾದಮೇಲೆ ಸಬ್ ಡಿಸ್ಟ್ರಿಕ್ ಇದ್ದರೆ ಅದನ್ನು ಬರುತ್ತೆ. ಟೌನ್ ವಿಲೇಜ್ ಅದು ಬರುತ್ತೆ. ವಾರ್ಡ್ ಕೋಡ್ ಬರುತ್ತೆ. ಮತ್ತು HLB ನಂಬರ್ ಬರುತ್ತೆ. HLB ನಂಬರ್ ಯಾವುದು? ನಮಗೆ ಈಗಾಗಲೇ ಅಸೈನ್ ಮಾಡಿರುವಂತಹ ನಂಬರ್. ಇಲ್ಲಿ ಏನು ನಂಬರ್ ಬರುತ್ತಲ್ಲ ಅದೇ ನಂಬರ್ ಇಲ್ಲಿ ರಿಪೀಟ್ ಆಗಿರುತ್ತೆ. ಅದು HLB ನಂಬರ್ ಆಗಿರುತ್ತೆ. ಹೌಸ್ ಲಿಸ್ಟ್ ಬ್ಲಾಕ್ ನಮ್ಮ
ಕಾರ್ಯಾಚರಣೆಯ ಸರಹದ್ದೇನಿದೆ, ಲಿಮಿಟೇಷನ್ ಏನಿದೆ, ಅದರ ಪರಿಮಿತಿ ಏನಿದೆ, ಅದೇ ನಮ್ಮ ಹೌಸ್ ಲಿಸ್ಟ್ ಬ್ಲಾಕ್ ಆಗಿರುತ್ತೆ. ಅದಾದ ಮೇಲೆ ನೀವು ಕೆಳಗಡೆ ಕಾಣ್ತಾ ಇರುವಂಥದ್ದು ಆಸ್ ಪರ್ DLM ಆ್ಯಪ್ ನಂಬರ್ ಆಫ್ ಸೆನ್ಸಸ್ ಹೌಸಸ್, ಎಷ್ಟು ಸೆನ್ಸಸ್ ಹೌಸಸ್ ನಮಗೆ ನೀಡಲಾಗಿದೆ, ಇದನ್ನು ನಾವು ತುಂಬಬೇಕಾಗಿರುವಂಥದ್ದು. ಸೆನ್ಸಸ್ ಹೌಸ್ ನಾವು ನಕ್ಷೆಯನ್ನು ಬಿಡಿಸಿರ್ತೇವೆ, ನಕ್ಷೆಯಲ್ಲಿ ನಮಗೆ ಬಂದಿರುತ್ತೆ ಎಷ್ಟು ಸೆನ್ಸಸ್ ಹೌಸ್ ಇದೆ ಅಂತೇಳಿ ನಮಗೊಂದು ಲೆಕ್ಕ ಇರುತ್ತೆ. ಉದಾಹರಣೆಗೆ 100 ಹಾಕಿದ್ದೇನೆ, ಇದನ್ನು ನಾವು ತುಂಬಬೇಕಾಗಿರುವಂಥದ್ದು 100 ಇದೆ. ನಂಬರ್ ಆಫ್ ಎಕ್ಸ್ಪೆಕ್ಟೆಡ್ ಹೌಸ್ ಹೋಲ್ಡ್ಸ್ 200 ಇದೆ. ನಂಬರ್ ಆಫ್ ಬಿಲ್ಡಿಂಗ್ಸ್ 30 ಇದೆ. ಸೊ ಇದನ್ನು ನಾವು ತುಂಬಬೇಕು. ಇಷ್ಟನ್ನು ತುಂಬಿ ಆದ ಮೇಲೆ ನಾವು ಹೌಸ್ ಲಿಸ್ಟ್ ಆಪರೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಏನು ಕಾಣ್ತಾ ಇದ್ದೀರಿ ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೊ ಇದನ್ನು ನಾನು ಕ್ಲಿಕ್ ಮಾಡ್ತೇನೆ, ಹೌಸ್ ಹೋಲ್ಡ್ ಆಪರೇಷನ್. ಇದೀಗ ನನಗೆ ಮುಂದಿನ ಆಯ್ಕೆ ಬರುತ್ತೆ. ಇಲ್ಲಿ 6 ಆಯ್ಕೆಯನ್ನು ನೀವು ಕಾಣ್ತೀರಿ. ಎಷ್ಟು ಆಯ್ಕೆಗಳು? 6 ಆಯ್ಕೆಗಳು ಹೌಸ್ ಲಿಸ್ಟ್ ಆಪರೇಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಬರ್ತದೆ. ಇಲ್ಲಿ ಹೌಸ್ ಲಿಸ್ಟ್ ಆಪರೇಷನ್ ನೀವು ಕಾಣ್ತಾ ಇದ್ದೀರಿ, ಅದರ ಮೇಲೆ ಕ್ಲಿಕ್ ಮಾಡಿದ್ದೇನೆ. ನನಗೆ ಈ ರೀತಿಯ 6 ಆಯ್ಕೆಗಳು ಬರುತ್ತೆ. ಈ ಪ್ರತಿಯೊಂದು ಆಯ್ಕೆಯು ಕೂಡ ಪ್ರತಿಯೊಂದು ಗಣಿತದಾರರಿಗೆ ಅತಿ ಮುಖ್ಯವಾಗಿರುತ್ತೆ. ಈ ಆಯ್ಕೆಗಳಲ್ಲಿ ಏನೇನು ಮಾಡಲಿಕ್ಕೆ ಆಗುತ್ತೆ, ಅವುಗಳನ್ನು ಯಾವ ರೀತಿ ನಾವು ಉಪಯೋಗಿಸಬೇಕು, ಇದೆಲ್ಲವನ್ನು ಇದೀಗ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಸೊ ಇಲ್ಲಿ ಫಸ್ಟ್ ಆಗಿರುತ್ತೆ ಹೌಸ್ ಲಿಸ್ಟ್ ಎಂಟ್ರಿ. ಅದರ ಬಲಭಾಗದಲ್ಲಿರುತ್ತೆ ಅಪ್ಡೇಷನ್ ಡಾಟಾ, ಮತ್ತು ಕೆಳಭಾಗದಲ್ಲಿರುತ್ತೆ ಎಡಿಟ್ ಆಲ್ರೆಡಿ ಸಿಂಕ್ಡ್ ಡಾಟಾ. ಮತ್ತೊಂದು ಆಪ್ಷನ್ ಇರುತ್ತೆ ವ್ಯೂ ಸಮ್ಮರಿ, ಸಿಂಕ್ ಇರುತ್ತೆ, ಕಂಪ್ಲೀಟೆಡ್ ಇರುತ್ತೆ. ಈ ರೀತಿ ನಮಗೆ 6 ಆಯ್ಕೆಗಳು 1 2 3 4 5 6 ಇರುತ್ತೆ. ಈ ಪ್ರತಿಯೊಂದು ಆಯ್ಕೆಯಲ್ಲಿಯೂ ಕೂಡ ಆಪ್ಷನಲ್ಲಿ ನಮ್ಗೆ ಏನೇನು ಮಾಡಲಿಕ್ಕಿದೆ ಅನ್ನೋದನ್ನು ಇದೀಗ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ ನೋಡೋಣ ಹೌಸ್ ಲಿಸ್ಟ್ ಎಂಟ್ರಿ ಅಂದರೆ ಏನು. ಇದನ್ನು ನಾವು ಆರಂಭದಲ್ಲಿ ಮಾಡುವಂಥದ್ದು. ನಾವು ಪ್ರತಿ ಮನೆಗೆ ಹೋದ ತಕ್ಷಣ ನಾವಿಲ್ಲಿ ಆಯ್ಕೆ ಮಾಡಬೇಕಾದದ್ದು ಹೌಸ್ ಲಿಸ್ಟ್ ಎಂಟ್ರಿ ಅಂತ. ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಈ ಹೌಸ್ ಲಿಸ್ಟ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡ್ತಾನೆ ನಮಗೆ ಏನು ಆಪ್ಷನ್ ಬರುತ್ತೆ ಇದೀಗ ನಾವು ನೋಡೋಣ. ಆತ್ಮೀಯರೇ, ಈ ಹೌಸ್ ಲಿಸ್ಟ್ ಆಪರೇಷನ್ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ ನನಗೆ ಬಂದಿರುವಂತಹ ಏನು ಆಪ್ಷನ್ ಏನಿದೆ ಅದು ಬಲಭಾಗದಲ್ಲಿ ಕಾಣ್ತಾ ಇದೆ. ಇಲ್ಲಿ ಬರುತ್ತೆ HLO ಫಾರ್ಮ್ ಅಂತ ಬರುತ್ತೆ. ನೋಟ್ ಕಾನ್ಫಿಡೆನ್ಷಿಯಲ್ ವೆನ್ ಫಿಲ್ಡ್, ಇದು ತುಂಬಿ ಆದಮೇಲೆ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ಲೈನ್ ನಂಬರ್ ಅಂತ ಬರುತ್ತೆ. ಸೊ ಲೈನ್ ನಂಬರ್ ಅಂದರೆ ಏನು? ಈ ಲೈನ್ ನಂಬರ್ ಅನ್ನುವಂಥದ್ದು ಇದು ಡಿಫಾಲ್ಟ್ ಆಗಿ ಪ್ರತಿಯೊಂದು ಆ್ಯಪ್ನಲ್ಲಿ ಕ್ರಮ ಸಂಖ್ಯೆ ಅಂತ ನೀವು ಅಂದ್ಕೊಳ್ಬೋದು. ಇದು ಡಿಫಾಲ್ಟ್ ಆಗಿ ಬರುವಂಥದ್ದು. ಇದನ್ನು ನಾವೇನು ತುಂಬಲಿಕ್ಕೆ ಇರೋದಿಲ್ಲ. ಲೈನ್ ನಂಬರ್ 0001 0002 0003 ಈ ರೀತಿ ಬರ್ತಾ ಹೋಗ್ತದೆ. ಇದನ್ನು ನಾವೇನು ಮುಟ್ಲಿಕ್ಕೆ ಇರುವುದಿಲ್ಲ. ಹಾಗಾದರೆ ನಮಗೆ ಮತ್ತೇನು ಮಾಡಲಿಕ್ಕಿದೆ? ನಮಗೆ ಮಾಡಲಿಕ್ಕಿರುವಂಥದ್ದು 2ನೇ ಪ್ರಶ್ನೆ. ನಮಗೀಗಾಗಲೇ ಗೊತ್ತಿದೆ ಒಟ್ಟು 34 ಕ್ವಶನ್ಸ್ ಇರುತ್ತೆ, ಪ್ರಶ್ನೆಗಳು ಇರುತ್ತೆ. ಅದರಲ್ಲಿ 2ನೇ ಅಂದರೆ ಆಯ್ಕೆಯಲ್ಲಿ ಬರುತ್ತೆ ಪ್ರಶ್ನೆ ಬಿಲ್ಡಿಂಗ್ ನಂಬರ್, ಬಿಲ್ಡಿಂಗ್ ಸಂಖ್ಯೆ. ಇಲ್ಲಿ ನೀವು ಎಂಟರ್ ಆರ್ ಸೆಲೆಕ್ಟ್ ಬಿಲ್ಡಿಂಗ್ ನಂಬರ್ ಅಂತ ಇದೆ. ಸೊ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಇದರ ಮೇಲೆ ಆ್ಯರೋ ಮಾರ್ಕ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕು. ಅದಾದ ಮೇಲೆ ನಾವು ಬಿಲ್ಡಿಂಗ್ ಸಂಖ್ಯೆಯನ್ನು ಕೊಡಬೇಕು. ಇಲ್ಲಿ ನಾವು ಬಿಲ್ಡಿಂಗ್ ಸಂಖ್ಯೆಯನ್ನು ಕೊಡ್ತೇವೆ. ನಮಗೂ ಗೊತ್ತಿದೆ ಬಿಲ್ಡಿಂಗ್ ಸಂಖ್ಯೆಯನ್ನು ನಾವು CN-1 ಕೊಡ್ತೇವೆ ಅಥವಾ CN-01 ಅಂತ ನಾವು ಕ್ಲಿಕ್ ಮಾಡ್ತೇವೆ. ಇದು ನಾವು ಪ್ರಥಮ ಕಟ್ಟಡಕ್ಕೆ ಹೋದಾಗ ಕೊಡುವಂತಹ ಬಿಲ್ಡಿಂಗ್ ಸಂಖ್ಯೆ ಆಗಿದೆ. ಈಗ ಅದರ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ ರಿಪೀಟ್ ಅಂತ. ಹಾಗಾದರೆ ರಿಪೀಟ್ ಯಾವಾಗ ಒತ್ತಬೇಕು? ರಿಪೀಟ್ ಯಾವಾಗ ನಾವು ಉಪಯೋಗಿಸ್ತೇವೆ ಅಂದರೆ ಒಂದು ಕಟ್ಟಡದಲ್ಲಿ ಒಂದಕ್ಕಿಂತ ಹೆಚ್ಚು ಜನಗಣತಿ ಮನೆಗಳು ಇದ್ದರೆ ಅಲ್ಲಿ ನಾವು ರಿಪೀಟ್ ಅನ್ನೋದನ್ನು ಆಯ್ಕೆ ಮಾಡ್ತೇವೆ. ಉದಾಹರಣೆಗೆ ಈಗ ಒಂದು ಕಟ್ಟಡ ಇದೆ, ಒಂದೇ ಜನಗಣತಿ ಮನೆ ಇದೆ ಅಂತಾದರೆ ಈ ಒಂದು ಕಟ್ಟಡಕ್ಕೆ CN-01 ಅಂತ ಕೊಡ್ತೇವೆ. ಸೆನ್ಸಸ್ ಹೌಸ್ ನಂಬರ್ ಅದು ಇದೀಗ ನಾವು ಆರಂಭ ಮಾಡಿದಾಗ ಪ್ರಥಮ ಕಟ್ಟಡಕ್ಕೆ ಹೋದಾಗ ಅಲ್ಲಿ ಇರುವಂತಹ ಪ್ರಥಮ ಜನಗಣತಿ ಮನೆಯನ್ನು ನಾವು 0001 ಅಂತ ಸಂಖ್ಯೆಯನ್ನು ಕೊಟ್ಟು ನಾವು ಮುಂದುವರಿತೇವೆ. ಒಂದು ವೇಳೆ ಒಂದಕ್ಕಿಂತ ಜಾಸ್ತಿ
ಜನಗಣತಿ ಮನೆಗಳಿದ್ರೆ ನಾವಿಲ್ಲಿ ರಿಪೀಟ್ ಬಟನನ್ನು ಒತ್ತಿ ಈ ಸೆನ್ಸಸ್ ಹೌಸ್ ನಂಬರ್ಸನ್ನು 0001 0002 ಈ ರೀತಿ ಆಯ್ಕೆ ಮಾಡ್ತಾ ಹೋಗ್ಬೋದು. 4 ಇದ್ದರೆ 0001 0002 0003 0004 ಈ ರೀತಿ ಒಂದು ಕಟ್ಟಡದಲ್ಲಿ 4 ಜನಗಣತಿಯ ಮನೆಯನ್ನು ನಾವು ತುಂಬಲಿಕ್ಕಾಗತ್ತೆ. ಈ ರೀತಿಯ 34 ಪ್ರಶ್ನೆಗಳನ್ನು ನಾವು ತುಂಬಿಸ್ತಾ ಹೋಗಬೇಕು. ಇದನ್ನು 34 ಪ್ರಶ್ನೆಗಳು ಏನೇನಿದೆ ಅದನ್ನು ಯಾವ ರೀತಿ ತುಂಬಬೇಕು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಡಿಟೇಲ್ ಆಗಿ ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾನು ಇಲ್ಲಿ ಮುಖ್ಯವಾಗಿ ಬರುವಂಥ 6 ಆಯ್ಕೆಗಳು ಯಾವ ರೀತಿ ನಮಗೆ ಉಪಯೋಗ ಆಗುತ್ತೆ ಅದಷ್ಟನ್ನು ಮಾತ್ರ ತಿಳಿಸ್ತೇನೆ. ಓಕೆ, ಎರಡನೆಯ ನೀವು ಇಲ್ಲಿ ಆಪ್ಷನನ್ನು ಕಾಣ್ತೀರಿ ಅಪ್ಡೇಷನ್ ಡಾಟಾ. ಹಾಗಾದರೆ ಅಪ್ಡೇಷನ್ ಡಾಟಾವನ್ನು ಯಾವಾಗ ಮಾಡೋದು ನೋಡೋಣ. ಆದ್ಮೇಲೆ ನೀವು ಅಪ್ಡೇಷನ್ ಡಾಟಾವನ್ನು ಯಾಕೆ ಉಪಯೋಗಿಸ್ತೀರಿ? ಅಪ್ಡೇಷನ್ ಡಾಟಾ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗಿಲ್ಲಿ ಬಲಭಾಗದಲ್ಲಿ ಕಾಣ್ತಾ ಇದ್ದೀರಿ 2 ಆಯ್ಕೆಗಳು ಬರುತ್ತೆ. ಎಡಿಟ್ ಆ್ಯಂಡ್ ಡಿಲೀಟ್ ಅಂತ 2 ಆಪ್ಷನ್ ಬರುತ್ತೆ. ಲೈನ್ ನಂಬರ್ 0004 ಇದು ನಾನು ಇವಾಗಲೇ ಗಣತಿ ಮಾಡಿರುವಂತಹ ಏನು ಲೈನ್ ನಂಬರ್ ಆಗಿರುತ್ತೆ. ಆ ಗಣತಿ ಮಾಡಿದಂತಹ ಏನು ಲೈನ್ ನಂಬರ್ ಇದೆ ಅದರ ಸೆನ್ಸಸ್ ಹೌಸ್ ನಂಬರ್ ಅಂದರೆ ಜನಗಣತಿ ಮನೆ ಸಂಖ್ಯೆ ಆಗಿದೆ 0004, ಬಿಲ್ಡಿಂಗ್ ನಂಬರ್ ಆಗಿದೆ 1, ಸ್ಟೇಟಸ್ ಇದೆ ಕಂಪ್ಲೀಟ್ ಅಂತ ಇದೆ. ಸೊ ನಾನು ಇಲ್ಲಿ ಆಲ್ರೆಡಿ ಈ ಒಂದು ಜನಗಣತಿಯ ಮನೆಯ ಆ ಗಣತಿಯನ್ನು ಕಂಪ್ಲೀಟ್ ಮಾಡಿದ್ದೇನೆ. ಅದರ ಕೆಳಭಾಗದಲ್ಲಿ ನೀವು ಇಲ್ಲಿ ಕಾಣ್ತಾ ಇರುವಂಥ 2 ಆಯ್ಕೆ, ಒಂದು ಎಡಿಟ್ ಆಗಿರುತ್ತೆ, ಪೆನ್ಸಿಲ್ ರೀತಿ ಇದೆ, ಪೆನ್ ರೀತಿ ಇದೆ, ಬಲಭಾಗದಲ್ಲಿ ಡಿಲೀಟ್ ಅಂತ ಇದೆ. ಸೊ ಇಲ್ಲಿ ನಾವು ಉಪಯೋಗಿಸುವಂಥದ್ದು ಎಡಿಟ್ ಅಂತ ಒಂದು ವೇಳೆ ಕ್ಲಿಕ್ ಮಾಡಿದರೆ ನಾವು ಈಗಾಗಲೇ ತುಂಬಿರುವಂತಹ ಮೊದಲ ಬಿಲ್ಡಿಂಗ್ನ ಎಲ್ಲ ಮಾಹಿತಿಗಳು ಓಪನ್ ಆಗುತ್ತೆ. ಅದರಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಲಿಕ್ಕಿದ್ರೆ ನಾವು ಬದಲಾವಣೆಯನ್ನು ಮಾಡಬಹುದು. ಡಿಲೀಟ್ ಮಾಡುವಂಥ ಅವಶ್ಯಕತೆ ನಮಗೆ ಯಾವತ್ತೂ ಬರುವುದಿಲ್ಲ. ಒಂದು ವೇಳೆ ನಾವು ಮಾಡಿದ್ದು ನಮಗೇನಾದರೂ ಮನಸ್ಸಿಗೆ ನೆಮ್ಮದಿಲ್ಲ, ತೃಪ್ತಿ ಇಲ್ಲ, ಸರಿಯಾಗಿಲ್ಲ ಅಂತ ಅನಿಸಿದರೆ ಆವಾಗ ಮಾತ್ರ ನಾವು ಇದು ಡಿಲೀಟ್ ಆಪ್ಷನನ್ನು ಒತ್ತೇವೆ. ಇಲ್ಲ ಅಂದರೆ ಈ ಡಿಲೀಟ್ ಆಪ್ಷನನ್ನು ಒತ್ತೋ ಅವಶ್ಯಕತೆ ಇಲ್ಲ. ಡಿಲೀಟ್ ಅಂತ ಮಾಡಿದರೆ ನಾವು ಆ ಒಂದು ಜನಗಣತಿಯ ಮನೆಯ ಗಣತಿ ಎಲ್ಲ ಮಾಹಿತಿಗಳು ಡಿಲೀಟ್ ಆಗುತ್ತೆ, ಇನ್ನೊಮ್ಮೆ ಮಾಡಬೇಕಾಗತ್ತೆ. ಸೊ ಇದನ್ನು ಯಾವತ್ತೂ ಉಪಯೋಗಿಸಲಿಕ್ಕೆ ಹೋಗಬೇಡಿ. ನೀವು ಎಡಿಟ್ ಅಂತ ಮಾಡಿ ಯಾವುದಾದ್ರೂ ಏನು ಪ್ರಶ್ನೆ ಇದೆ, ಪ್ರಶ್ನೆಗೆ ಕೇಳಿದ ಪ್ರಶ್ನೆಗೆ ಕೇಳಿದ ಉತ್ತರ ಸಮಂಜಸ ಇಲ್ಲ ಅಥವಾ ಅದರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಾದ್ರೆ ಮಾತ್ರ ಎಡಿಟನ್ನು ನೀವು ಕ್ಲಿಕ್ ಮಾಡಿ ಬದಲಾವಣೆಯನ್ನು ಮಾಡಬಹುದು. ಮೂರನೇದು ಇಲ್ಲಿ ನೀವು ಆಯ್ಕೆಯನ್ನು ಕಾಣ್ತೀರಿ ಎಡಿಟ್ ಆಲ್ರೆಡಿ ಸಿಂಕ್ಡ್ ಡಾಟಾ. ಏನಿದು ಎಡಿಟ್ ಆಲ್ರೆಡಿ ಸಿಂಕ್ಡ್ ಡಾಟಾ ಅಂದರೆ ನೀವು ಎಡಿಟ್ ಆಲ್ರೆಡಿ ಸಿಂಕ್ಡ್ ಡಾಟಾ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ಸಿಂಕ್ ಅಂತ ಬರುತ್ತೆ. ಅಂದರೆ ಸಿಂಕ್ ಮಾಡಿರುವಂತಹ ಒಂದು ಜನಗಣತಿ ಮನೆಯ ಮಾಹಿತಿಯನ್ನು ನನಗೆ ಮತ್ತೂ ಕೂಡ ಎಡಿಟ್ ಮಾಡಲಿಕ್ಕೆ ಅವಕಾಶ ಇದೆ. ಇದು ನೋಡಿ ಬಹಳ ಮುಖ್ಯವಾಗಿರುವಂಥ ಆಯ್ಕೆ ಇದೊಂದು. ನಾನು ಸಿಂಕ್ ಮಾಡಿದ್ದೇನೆ, ನನಗನ್ನಿಸ್ತು ಇದರಲ್ಲಿ ಏನು ಬದಲಾವಣೆ ಮಾಡಬೇಕು ಅಂತ ಹೇಳಿ, ಅದು ಯಾವಾಗ ಆ ರೀತಿ ಆಗುತ್ತೆ ಅನ್ನೋದನ್ನು ಹೇಳ್ತೇನೆ ನಾನು. ಸೊ ಆವಾಗ ಸಿಂಕ್ ಮಾಡಿರುವ ಮಾಹಿತಿಯನ್ನು ಕೂಡ ನಾನು ಎಡಿಟ್ ಮಾಡ್ಬೋದು. ಅದಕ್ಕಾಗಿ ಇಲ್ಲಿ ಒಂದು ನೀವು ಆಯ್ಕೆಯನ್ನು ಕಾಣ್ತೀರಿ, ಪೆನ್ಸಿಲ್ ರೀತಿಯಲ್ಲಿ ಕಾಣ್ತೀರಿ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈಗಾಗಲೇ ನಾನು ಸೆಂಡ್ ಮಾಡಿ ಆಗಿದೆ, ಸಿಂಕ್ ಮಾಡಿ ಆಗಿದೆ, ಜನಗಣತಿ ಆಗಿದೆ, ಸಿಂಕ್ ಮಾಡಿ ಆಗಿದೆ, ಮತ್ತು ಕೂಡ ಯಾವುದಾದ್ರೂ ಮಾಹಿತಿಯನ್ನು ನಾನು ಅಪ್ಡೇಟ್ ಮಾಡಲಿಕ್ಕೆ ಅಥವಾ ಅದರಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ, ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ. ಅದಕ್ಕಾಗಿ ನಾನು ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಾನು ಎಡಿಟ್ ಮಾಡಬೇಕಾಗತ್ತೆ. ಒಂದನೇದು ಸನ್ನಿವೇಶ ಇಲ್ಲೆಲ್ಲೂ ಮೆನ್ಷನ್ ಮಾಡಿಲ್ಲ, ನಿಮಗಿಲ್ಲಿ ಶಾರ್ಟಾಗಿ ಹೇಳ್ತೇನೆ. ಒಂದನೇದು ಸನ್ನಿವೇಶ, ನಿಮ್ಮ ತಹಶೀಲ್ದಾರ್ ಏನಿದ್ದಾರೆ ಅವರು ನಿಮಗೆ ಇದನ್ನು ಬದಲಾವಣೆ ಮಾಡಿ ಅಂತ ಹೇಳಿದರೆ. ಎರಡನೇದು ಸೂಪರ್ವೈಸರ್, ನೀವು ಸೂಪರ್ವೈಸರಿಗೆ ಸಿಂಕ್ ಮಾಡಿದ ತಕ್ಷಣ ಹೋಗುತ್ತೆ. ಆ ಸೂಪರ್ವೈಸರ್ ಒಂದು ವೇಳೆ ನೀವು ಮಾಹಿತಿಯನ್ನು ಇದರಲ್ಲಿ ಏನಾದರೂ ಬದಲಾವಣೆ ಮಾಡಿ ಅಂತ ಹೇಳಿದಾಗ. ಮೂರನೇದು ಸೆಲ್ಫ್ ಅಂತ ಒಂದು ಆಪ್ಷನ್ ಬರುತ್ತೆ. ನಿಮಗೆ ಅನಿಸಿದೆ ನೀವೇನೋ ಹಾಕಿದ ಮಾಹಿತಿ ಸರಿಯಾಗಿಲ್ಲ, ನಾನು ಅದನ್ನು ಬದಲಾವಣೆ ಮಾಡಬೇಕು ಅಂತ. ಈ 3 ಸನ್ನಿವೇಶದಲ್ಲಿ ನೀವು ಸಿಂಕ್ ಮಾಡಿದಂತಹ ಆಯ್ಕೆಯನ್ನು ಕೂಡ, ಅಲ್ಲಿ ಮಾಹಿತಿಯನ್ನು ಕೂಡ ಎಡಿಟ್ ಮಾಡಲಿಕ್ಕೆ ಆಗುತ್ತೆ. ಸೊ ಎಡಿಟ್ ಆಲ್ರೆಡಿ ಸಿಂಕ್ಡ್ ಅಂದರೆ ಸಿಂಕ್ ಮಾಡಿ ಆಗಿದೆ ಮತ್ತು ನಾವು ಎಡಿಟ್ ಮಾಡುವಂತಹ ಆಯ್ಕೆ ಆಗಿದೆ. ಮೆನು ಅಲ್ಲಿರುತ್ತೆ ವ್ಯೂ ಸಮ್ಮರಿ. ವ್ಯೂ ಸಮ್ಮರಿ ಅಂದರೆ ಏನು? ವ್ಯೂ ಸಮ್ಮರಿ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೀವು ಆಲ್ರೆಡಿ ಜನಗಣತಿ ಮನೆಯ ಮಾಹಿತಿಗಳನ್ನೆಲ್ಲ ತುಂಬಿದ್ದೀರಿ ಅಲ್ವಾ, ಅದರ ಸಮ್ಮರಿ ಸಿಗುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಆಗಿದೆ ಸಿಂಕ್ ಅಂತ ನೀವಿಲ್ಲಿ ಕಾಣ್ತೀರಿ.
ಇದು ಬಹಳ ಮುಖ್ಯವಾಗಿರುವಂತಹ ಆಯ್ಕೆಯಾಗಿರುತ್ತೆ ಪ್ರತಿಯೊಂದು ಗಣತಿದಾರರಿಗೆ. ಸಿಂಕ್ ಯಾವಾಗ ಮಾಡುವಂಥದ್ದು? ಸಿಂಕ್ ಯಾವಾಗ ಮಾಡೋದಂದರೆ, ನಾವು ಪ್ರತಿಯೊಂದು ಜನಗಣತಿ ಮನೆಗೆ ಹೋದ ಮೇಲೆ ಮಾಹಿತಿಯನ್ನು ತುಂಬಿ ಆದ ಮೇಲೆ ನಾವು ಸಿಂಕನ್ನು ಮಾಡಬೇಕಾಗತ್ತೆ. ಸೊ ಇಲ್ಲಿ ಕನಿಷ್ಠ 4-5 ಮನೆಗಳ ಮಾಹಿತಿಗಳನ್ನು ತುಂಬಿ ಆದ ಮೇಲಾದರೂ ನಾವು ಸಿಂಕ್ ಮಾಡಬೇಕು. ಯಾಕಂದರೆ ಸಿಂಕ್ ಮಾಡಿದ ನಂತರ ನಾವು ತುಂಬಿದಂತಹ ಮಾಹಿತಿ ಮುಂದಿನ ಹಂತಕ್ಕೆ ಹೋಗುತ್ತೆ. ಅದು ನೆಟ್ವರ್ಕ್ ಇರುವಂಥ ಏರಿಯಾದಲ್ಲಿ ನಾವು ಸಿಂಕನ್ನು ಮಾಡಬೇಕಾಗತ್ತೆ. 4-5 ಮನೆಗಳ ಆದ ಮೇಲೆ ಅಥವಾ ಪ್ರತಿಯೊಂದು ಮನೆದಾದ ಮೇಲೂ ಕೂಡ ನಾವು ಸಿಂಕನ್ನು ಮಾಡಬಹುದು. ಸೊ ಸಿಂಕ್ ಮಾಡಿದ ಮೇಲೆ ಏನು ಆಯ್ಕೆ ಬರುತ್ತೆ ನೋಡಿ, ಇಲ್ಲಿ ಒಂದು ಪೇಜ್ ಓಪನ್ ಆಗಿದೆ. ಸಿಂಕ್ ಮಾಡಿದ ತಕ್ಷಣ ನಿಮ್ಗೆ ಆಯ್ಕೆ ಬರುತ್ತೆ, ಐ ಹಿಯರ್ ಬೈ ಕನ್ಫರ್ಮ್ ದ್ಯಾಟ್ ಐ ಹ್ಯಾವ್ ಕವರ್ಡ್ ದಿ ಬಿಲ್ಡಿಂಗ್. ಈ ಒಂದು ಮನೆಯನ್ನು, ಜನಗಣತಿ ಮನೆಯನ್ನು, ಕಟ್ಟಡವನ್ನು ನಾನು ಕಂಪ್ಲೀಟ್ ಮಾಡಿದ್ದೇನೆ, ಅದು ಯಾವುದೇ ರೀತಿ ಡೂಪ್ಲಿಕೇಟ್ ಆಗಿಲ್ಲ, ಏನು ಯಾವುದೇ ರೀತಿ ತಪ್ಪು ಇಲ್ಲ ಅಂತ. ಸೊ ಇಲ್ಲಿ ಒಂದು ಬಾಕ್ಸ್ ಕಾಣ್ತದೆ, ಆ ಬಾಕ್ಸಲ್ಲಿ ನಾನು ಟಿಕ್ ಮಾಡಬೇಕು. ಅದಾದ ಮೇಲೆ ನಾನೇನು ಮಾಡಬೇಕು ಅಂದರೆ ಇಲ್ಲಿ ಸಹಿಯನ್ನು ಮಾಡಬೇಕು. ಸೊ ಇಲ್ಲಿ ನಾನು ನನ್ನ ಸಹಿಯನ್ನು ಮಾಡ್ತೇನೆ. ಸೊ ಇದೀಗ ನಾನು ಉಪಯೋಗಿಸ್ತಾ ಇರುವಂಥದ್ದು ಎಸ್ ಪೆನ್ ಈ ರೀತಿ ಬಂದಿದೆ. ಸೊ ನೀವು ಕೇವಲ ನಿಮ್ಮ ಕೈ ಬೆರಳಿನಲ್ಲಿಯೂ ಕೂಡ ಸಿಂಕ್ ಮಾಡಲಿಕ್ಕೆ ಆಗುತ್ತೆ. ಈ ಸಹಿ ಮಾಡಲಿಕ್ಕೆ ನಿಮ್ಮ ಕೈ ಬೆರಳನ್ನು ಉಪಯೋಗಿಸ್ಕೊಂಡು ನೀವು ಸಹಿಯನ್ನು ಮಾಡ್ತೀರಿ. ಸಹಿ ಮಾಡಿದ ಮೇಲೆ ಏನು ಮಾಡಬೇಕು, ಬಾಕ್ಸ್ ಒಳಗಡೆ ಸಹಿ ಮಾಡಿದ್ದೇನೆ. ಅದಾದ ಮೇಲೆ ಸೇವ್ ಆ್ಯಂಡ್ ಸಿಂಕ್ ಅಂತ ನೀವೇನು ಆಯ್ಕೆ ಆಗಿದೆ ಅಲ್ವಾ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ. ಈಗ ನಾನು ಯಾವ ಜನಗಣತಿ ಮನೆಗೆ ಹೋಗಿದ್ದೇನೆ, ಮಾಹಿತಿಯನ್ನು ತುಂಬಿದ್ದೇನೆ, ಆ ಎಲ್ಲ ಮಾಹಿತಿಗಳು ಸಿಂಕ್ ಆಗುತ್ತೆ. ಆದ್ಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಆಯ್ಕೆಯಾಗಿರುತ್ತೆ ಹೌಸ್ ಹೋಲ್ಡ್ ಆಪರೇಷನ್. ಇದರಲ್ಲಿ ಕಂಪ್ಲೀಟೆಡನ್ನು ಯಾವಾಗ ಮಾಡೋದು, ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಕಂಪ್ಲೀಟೆಡ್ ಅಂತ. ಇದನ್ನು ಯಾವಾಗ ಮಾಡುವುದು ಅಂದರೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಕೊಟ್ಟಿರುವಂಥದ್ದು ಏನಂದರೆ, ಇದನ್ನು ನಮ್ಮ ಜನಗಣತಿಯ ಕೊನೆಯಲ್ಲಿ, ಅಂತಿಮದಲ್ಲಿ ಎಲ್ಲ ಮಾಹಿತಿಗಳು ತುಂಬಿ ಆದ ಮೇಲೆ ನಾವು ಮಾಡುವಂಥದ್ದು. ಈಸ್ ದಿಸ್ HLB ಕಂಪ್ಲೀಟೆಡ್? ಇಲ್ಲಿ ನಾನು ಮೊದಲಿಗೆ ಟಿಕ್ ಮಾಡ್ತೇನೆ. I hereby confirm that the household listing operation for the household block HLB has been fully completed. ಎಲ್ಲ ಮನೆಗಳ ಜನಗಣತಿಯನ್ನು ನಾನು ಮುಗಿಸಿದ್ದೇನೆ. It is also certified that no structure or household within this HLB remains pending for enumeration. ನಾನು ಎಲ್ಲ ಮಾಹಿತಿಗಳನ್ನು, ಎಲ್ಲ ಮನೆಗಳನ್ನು ಕವರ್ ಮಾಡಿದ್ದೇನೆ, ಕಟ್ಟಡಗಳನ್ನು ಕವರ್ ಮಾಡಿದ್ದೇನೆ. ಯಾವುದೇ ಕಟ್ಟಡ ಆಗಲಿ, ಜನಗಣತಿ ಮನೆ ಆಗಲಿ ಅಪೂರ್ಣವಾಗಿರುವುದಿಲ್ಲ ಅಥವಾ ಬಾಕಿ ಇರುವುದಿಲ್ಲ ಅನ್ನೋದನ್ನು ನೀವಿಲ್ಲಿ ದೃಢೀಕರಿಸ್ತೀರಿ. ಸೊ ಅದಕ್ಕೆ ನೀವು ಇಲ್ಲಿ ಒಂದು ಟಿಕ್ ಮಾಡ್ತೀರಿ. ಅದಾದ ಮೇಲೆ ಇಲ್ಲಿ ನಿಮ್ಮ ಸಹಿಯನ್ನು ನೀವು ಮಾಡಬೇಕಾಗತ್ತೆ. ಸಹಿ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡ್ತೀರಿ. ಸೊ ಇಲ್ಲಿ ನಾನು ಮತ್ತೊಮ್ಮೆ ಸಹಿಯನ್ನು ಮಾಡ್ತೇನೆ. ಮತ್ತು ಇಲ್ಲಿ ಕ್ಲಿಯರ್, ಅದರ ಬಲಭಾಗದಲ್ಲಿ ಸಬ್ಮಿಟ್ ಅಂತ ನೀನೇನು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡುವಂಥದ್ದು. ಇದನ್ನು ಯಾವಾಗ ಮಾಡಬೇಕು? 1 ತಿಂಗಳ ಗಣತಿಯನ್ನು ಸಂಪೂರ್ಣವಾಗಿ ಮುಗಿಸಿ ಆದ ಮೇಲೆ ನಮ್ಮ HLBಯಲ್ಲಿರುವಂಥ ಹೌಸ್ ಲಿಸ್ಟ್ ಬ್ಲಾಕ್ನಲ್ಲಿರುವಂಥ ಎಲ್ಲ ಕಟ್ಟಡಗಳು, ಎಲ್ಲ ಜನಗಣತಿ ಮನೆಗಳು ಕವರ್ ಆದ ಮೇಲೆ ಅಂತಿಮವಾಗಿ ನಾವು ನಮ್ಮ ತಹಸೀಲ್ದಾರರಿಗೆ ಮುಂದಿನ ಹಂತಕ್ಕೆ, ಅಂದರೆ ನಮ್ಮ ಮನೆಯಾಗಿ ನಮಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನಾವು ಕಂಪ್ಲೀಟ್ ಮಾಡಿದ್ದೇವೆ ಅನ್ನೋದಕ್ಕೆ ಇಲ್ಲಿ ಸಹಿಯನ್ನು ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಮ್ಮ ಕಾರ್ಯ ಮುಗಿತದೆ. ಇದು ಪ್ರಥಮ ಹಂತದಾಗಿರುತ್ತೆ. ಇದಿಷ್ಟು ನಾವು HLB ಏನು ನಮ್ಮ ಆ್ಯಪ್ ಇದೆ, ಆ್ಯಪ್ನಲ್ಲಿರುವಂತಹ ಮುಖ್ಯ ಆಪ್ಷನ್ಸ್, ಮೆನು ಮತ್ತು ಸಬ್ ಮೆನುದಲ್ಲಿ ಏನೇನು ಆಯ್ಕೆ ಬರುತ್ತೆ ಅಂತ ಹೇಳಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಪ್ರಶ್ನೆಗಳಿಗೆ ಯಾವ್ಯಾವ ರೀತಿ ಉತ್ತರವನ್ನು ನಾವು ಆಯ್ಕೆ ಮಾಡಬೇಕು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ಬೋದು ಅಂತ ಹೇಳ್ತಾ ನನ್ನ ಇವತ್ತಿನ ಸೆಷನ್ ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.